ನಮಸ್ಕಾರ ಸರ್. ನಮಸ್ತೆ ಸರ್. ಪ್ರತಿ ವರ್ಷ ಅಂದರೆ ಪ್ರತಿ 6 ತಿಂಗಳು 3 ತಿಂಗಳು ಒಂದ್ಸರಿ ತಾವು ಕಲಾವಿದರು, ಸಾಹಿತಿಗಳು, ಸಾಂಸ್ಕೃತಿಕ ವಿಚಾರವಂತರು ಎಲ್ಲರದ್ದು ಪೋರ್ಟ್ರೇಟ್ಗಳನ್ನು ಮಾಡಿ, ರೇಖಾಚಿತ್ರವನ್ನು ಮಾಡಿ ಕಲಾಮಂದಿರದಲ್ಲಿ ಪ್ರದರ್ಶನ ಮಾಡ್ತಿದ್ದ. ಇವತ್ತು ಅಂದರೆ 25ನೇ ತಾರೀಕು ಭಾನುವಾರ ಕಲಾಮಂದಿರ ಸುಚಿತ್ರ ಆರ್ಟ್ ಗ್ಯಾಲರಿಯಲ್ಲಿ ವಿಜ್ಞಾನಿಗಳ ಒಂದು ರೇಖಾಚಿತ್ರವನ್ನು ಬರೆದು ಪ್ರದರ್ಶನ ಏರ್ಪಾಡು ಮಾಡಿದ್ದೀರಿ ಮತ್ತು ಉದ್ಘಾಟನೆ ಕೂಡ ಮಾಡಿದ್ದೀರಿ. ಇದು ತಮಗೆ ಏಕೆ ಈ ಒಂದು ವಿಜ್ಞಾನಿಗಳ ರೇಖಾಚಿತ್ರ, ಕಲಾವಿದರ ರೇಖಾಚಿತ್ರ ಬರಬೇಕು ಅಂತ ನಮಗೆ ಮನಸ್ಸಿಗೆ ಬಂತು? ಇದಕ್ಕೆ ಪ್ರೇರಣೆ ಏನು ದಯಮಾಡಿ ತಿಳಿಸ್ಕೊಡಿ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಮೈಸೂರು ಜಿಲ್ಲಾ ಸಮಿತಿ ಹಾಗೂ ಮೈಸೂರು ಸೈನ್ಸ್ ಫೌಂಡೇಶನ್ ವತಿಯಿಂದ ಇಂದು ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಭಾರತೀಯ ವಿಜ್ಞಾನಿಗಳು ಸೇರಿದಂತೆ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಸೇರಿದಂತೆ ವಿಶ್ವದ ಒಟ್ಟು 70 ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಪೆನ್ನಿಂದಲೇ ರಚನೆ ಮಾಡಿ ಈ ದಿನ ಪ್ರದರ್ಶನವನ್ನು ಮಾಡಿದ್ದೇವೆ. ಜನಸಾಮಾನ್ಯರಿಗೂ ಸಹ ವಿಜ್ಞಾನಿಗಳ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಈ ಒಂದು ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನಲ್ಲಿರುವಂತಹ ಖ್ಯಾತ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ತಿಪ್ಪೇಸ್ವಾಮಿ ಸರ್ ಇವರು ಇಂಡಿಯಾ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಮೈಸೂರು ಇಲ್ಲಿ ಹಿರಿಯ ವಿಜ್ಞಾನಿಗಳಾಗಿದ್ದಂಥವರು ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಸೈನ್ಸ್ ಫೌಂಡೇಶನ್ ಸಂಸ್ಥಾಪಕರಾಗಿರುವಂತಹ ಸಿ ಕೃಷ್ಣೇಗೌಡ ಸರ್ ಅವರು ವಹಿಸಿದರು. ಹಾಗೆ ಮೈಸೂರು ಸೈನ್ಸ್ ಫೌಂಡೇಶನ್ ಸಹ ಕಾರ್ಯದರ್ಶಿಗಳಾಗಿರುವಂತಹ ಮುರಳೀಧರ್ ಸರ್ ಅವರು, ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಸಂತೋಷ್ ಕುಮಾರ್ ಸರ್ ಅವರು, ಹಾಗೆ ಎರಡೂ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರತಿ ವರ್ಷ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಮೈಸೂರಿನ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ. ಜನಸಾಮಾನ್ಯರಲ್ಲಿ ವಿಜ್ಞಾನಿಗಳ ಬಗ್ಗೆ ಅರಿವು ಮೂಡಿಸುವ ಒಂದು ಏಕೈಕ ಉದ್ದೇಶ. ಈಗ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಕರ್ನಾಟಕದವರೇನೆ CNR ರಾವ್ ಆಗ್ಬೋದು, ಅವ್ರಿಗೆ ಹೆಚ್ಚು ಮನ್ನಣೆ ಅಥವಾ ಪ್ರಚಾರ ಸಿಗ್ಲಿಲ್ಲ ಅನ್ನೋ ಆ ಸಂದರ್ಭದಲ್ಲಿ ನಾವು ಒಂದು ಪ್ರದರ್ಶನವನ್ನು ಪ್ರಾರಂಭ ಮಾಡೋದು. ಹಾಗೆ ಅಬ್ದುಲ್ ಕಲಾಂ ರವರು ನಿಧನರಾದ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಒಂದು ಚಿತ್ರಕಲಾ ಪ್ರದರ್ಶನವನ್ನು, ಅವರ ಚಿತ್ರವನ್ನು ಬರೆದು ಆನಂತರ ಪ್ರತಿದಿನ ಅವರ ಹುಟ್ಟುಹಬ್ಬದ ದಿನ ವಿಜ್ಞಾನಿಗಳ ಚಿತ್ರವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಸೊ ಹೀಗೆ ನಿರಂತರವಾಗಿ 2016ರಿಂದ ಇಲ್ಲಿವರೆಗೆ ಪ್ರತಿದಿನ ವಿಜ್ಞಾನಿಯ ಚಿತ್ರವನ್ನು ಬರೆದು ಅವರ ಬಗ್ಗೆ ಮಾಹಿತಿಯನ್ನು ಒಂದು ಪುಟದಷ್ಟು ಕಿರು ಟಿಪ್ಪಣಿಯನ್ನು ತಯಾರು ಮಾಡಿ ನಮ್ಮ ಎಲ್ಲ ವಿಜ್ಞಾನಾಸಕ್ತರಿಗೆ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದುವರೆಗೆ 700 ವಿಜ್ಞಾನಿಗಳ ಚಿತ್ರವನ್ನು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿತ್ತು. ಹಾಗೆ ಇತ್ತೀಚೆಗೆ ಜುಲೈನಲ್ಲಿ 2023ರಲ್ಲಿ 700 ವಿಜ್ಞಾನಿಗಳ ಚಿತ್ರವನ್ನು ಬರೆದು ಪೆನ್ನಿಂದ ರಚನೆ ಮಾಡಿ ಅದು ಸಹ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಸೊ ಈಗ 1000 ವಿಜ್ಞಾನಿಗಳ ಚಿತ್ರವನ್ನು ಬರೆದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾಕೆ ಒಂದು ವಿಶ್ವವಿಖ್ಯಾತ ವಿಜ್ಞಾನಿಗಳ ಚಿತ್ರಕಲಾ ಪ್ರದರ್ಶನವನ್ನು ಇದು ಹಮ್ಮಿಕೊಂಡಿದ್ದೇವೆ ಅಂದರೆ, ವಿಜ್ಞಾನಾಸಕ್ತರಿಗೆ ನಮ್ಮ ಪೂರ್ವಿಕ ನಮ್ಮ ಭಾರತೀಯ ವಿಜ್ಞಾನಿಗಳು ಯಾವ ರೀತಿ ಸೇವೆಯನ್ನು ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದವರೇ ಆಗ್ಬೋದು, ಈಗ UR ರಾವ್ ಆಗ್ಬೋದು, CNR ರಾವ್, ಹಾಗೆ ಇಸ್ರೋ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕಿರಣ್ ಕುಮಾರ್ ಸರ್. ಸೊ ಹೀಗೆ ಎಲ್ಲ ವಿಜ್ಞಾನಿಗಳ ಚಿತ್ರವನ್ನು, ಹಾಗೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು, ಹೀಗೆ ಕರ್ನಾಟಕದ ವಿಜ್ಞಾನಿಗಳನ್ನು ಸೇರಿದಾಗೆ ನಮ್ಮ ಭಾರತದಲ್ಲಿ ಮಟ್ಟದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ CV ರಾಮನ್ ಅವರು, ಹರಗೋವಿಂದ ಖೋರಾನ, ಸುಬ್ರಹ್ಮಣ್ಯ ಚಂದ್ರಶೇಖರ್, ಹೀಗೆ ಅವರ ಚಿತ್ರವನ್ನು ಸಹ ಬರೆದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ CV ರಾಮನ್ ಅವರು ಬೆಳಕಿನ ಪರಿಣಾಮವನ್ನು ಜಗತ್ತಿಗೆ ಪರಿಚಯ ಮಾಡಿದಂತಹ ಒಂದು ಆ ದಿನವನ್ನು ಪ್ರತಿ ವರ್ಷ ನಾವು ಫೆಬ್ರವರಿ 28ನೇ ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳು, ಹಾಗೆ ವಿಶ್ವವಿಖ್ಯಾತ
ವಿಜ್ಞಾನಿಗಳು, ಬೇರೆ ದೇಶದ ವಿಜ್ಞಾನಿಗಳು ಸೇರಿದಂತೆ ಸುಮಾರು 70 ವಿಜ್ಞಾನಿಗಳ ಚಿತ್ರವನ್ನ ಪೆನ್ನಿಂದಲೇ ರಚನೆ ಮಾಡಿ ಆ ಚಿತ್ರಗಳನ್ನ ಈ ದಿನ ಇಡೀ ದಿನ ಸಂಜೆ 7:30 ಸಹ ಇಲ್ಲಿ ಮೈಸೂರಿನ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ತಾವೆಲ್ಲರೂ ಬಂದು ವೀಕ್ಷಣೆ ಮಾಡಬಹುದು. ವೀಕ್ಷಣೆ ಜೊತೆಯಲ್ಲಿ ಸಹ ವಿಜ್ಞಾನಿಗಳ ಅವರ ಸಾಧನೆಯನ್ನು ಸಹ ನೀವು ಮೆಲುಕು ಹಾಕೋದಕ್ಕೆ ಒಂದು ಸುವರ್ಣಾವಕಾಶ. ಈ ಒಂದು ಕಾರ್ಯಕ್ರಮನ ತಾವು ಸಹ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬಹುದು. ವಿಶೇಷವಾಗಿ ವಿದ್ಯಾರ್ಥಿಗಳು ಹಾಗೆ ವಿಜ್ಞಾನಾಸಕ್ತರು ಈಗ ಒಂದು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಗೆ ಬಂದು ವಿಜ್ಞಾನಿಗಳ ಸಾಧನೆಯನ್ನ ಮೆಲುಕು ಹಾಕೋದ್ರ ಮೂಲಕ ವಿಜ್ಞಾನಿಗಳ ಕೆಲಸವನ್ನ ಅವರನ್ನ ನಾವು ಪ್ರೋತ್ಸಾಹಿಸಬೇಕಾಗಿದೆ. ಮತ್ತೆ ಅವರ ಹಾಕಿರುವಂತಹ ಹೆಜ್ಜೆಗುರುತುಗಳನ್ನು ನಾವು ಮುಂದುವರಿಸಬೇಕು. ಅಂದ್ರೆ ನಮ್ಮ ಯುವ ಪೀಳಿಗೆಯರು ಸಹ ವಿಜ್ಞಾನಾಸಕ್ತರು ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ಇದೊಂದು ರೇಖಾಚಿತ್ರ ಮಾಧ್ಯಮವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್? ಈಗ ಪ್ರಾರಂಭದಲ್ಲಿ ಈಗ ಹೇಳಿದ್ನಲ್ಲ, ಅಬ್ದುಲ್ ಕಲಾಂ ಅವರು ನೆನಪಿಗೋಸ್ಕರ ಒಂದು ಚಿತ್ರವನ್ನ ನಾನು ಪೆನ್ನಲ್ಲಿ ರಚನೆ ಮಾಡಿದ್ದೆ. ಆ ನಂತರ ಮತ್ತೆ ಬೇರೆ ಪೆನ್ಸಿಲ್ ಅಲ್ಲಿ ಬರೆದ್ರೂ ಸಹ ಅದನ್ನ ಫೋಟೋ ತೆಗೆದು ಫ್ಲಾಶ್ ಬಂದು ಅದನ್ನ ಶೇರ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಪೆನ್ನಲ್ಲಿ ಬರೆದು ಚಿತ್ರವನ್ನ ಅದನ್ನ ಬೇರೆ ಶೇರ್ ಮಾಡಿದಾಗ ಅದು ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಜನರಿಗೆ ರೀಚ್ ಆಗ್ತಿತ್ತು. ನಮ್ಮ ಶಿಕ್ಷಕ ಮಿತ್ರರಿಗೆ ತುಂಬಾ ಚೆನ್ನಾಗಿದೆ ಅಂತ ಅವರು ಪ್ರತಿಕ್ರಿಯೆ ನೀಡಿದ್ರು. ಹಾಗೆ ನಾವು ಇದನ್ನ ಪುಸ್ತಕದ ರೂಪದಲ್ಲೂ ಸಹ ಹೊರತರೋದಕ್ಕೆ ಇದು ಅನುಕೂಲ ಆಗುತ್ತೆ. ಸೊ ಹಾಗಾಗಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಕುರಿತಂತೆ ಒಂದು ಪುಸ್ತಕವನ್ನು ಹೊರತರೋದಕ್ಕೆ ಈ ರೇಖಾಚಿತ್ರಗಳು ಬಹಳ ಅನುಕೂಲ ಆಗಿದೆ. ಈಗ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಚಿತ್ರಕಲಾ ಪ್ರದರ್ಶನವನ್ನ ಏರ್ಪಡಿಸಿದ ಸಂದರ್ಭದಲ್ಲಿ ಅವರ ಬಗ್ಗೆನೇ ರೇಖಾಚಿತ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪುಸ್ತಕವನ್ನ ಬಿಡುಗಡೆ ಮಾಡಿ ಅದು ಸುಮಾರು 71 ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಪುಸ್ತಕವನ್ನು ಹೊರತಂದಾಗ ಅದು ಜನರಿಗೆ ಹೆಚ್ಚು ರೀಚ್ ಆಗ್ತು. ಸೊ ಹಾಗೆ ನಾವು ಮುಂದಿನ ದಿನಗಳಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಬಗ್ಗೆನೂ ಸಹ ನಾವು ರೇಖಾಚಿತ್ರದ ಮೂಲಕ ಪುಸ್ತಕವನ್ನು ಸಹ ಹೊರತರೋದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಲೇಖನಿಯ ಮೂಲಕನೇ ನಾವು ಚಿತ್ರವನ್ನ ಬರೆಯುತ್ತಾ ಇದುವರೆಗೂ ಸುಮಾರು 1000ಕ್ಕೂ ಹೆಚ್ಚು ವಿಜ್ಞಾನಿಗಳ ಚಿತ್ರವನ್ನ ರಚನೆ ಮಾಡಿದ್ದೇನೆ ಸರ್. ಯಾವ ಟೈಮ್ನಲ್ಲಿ ಈಗ ತಾವು ಸರ್ಕಾರಿ ಕೆಲಸದಲ್ಲಿದ್ದೀರಾ? ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗಬೇಕಾಗತ್ತೆ, ಸಂಜೆ 6 ಗಂಟೆ 7 ಗಂಟೆ ಆಗುತ್ತೆ. ಯಾವ ಟೈಮಲ್ಲಿ ಈಗ ಚಿತ್ರ ರಚನೆ ಮಾಡೋ ಕೆಲಸ ತೋರಿಸ್ತಿರ್ತಾವು? ಸೊ ಈಗ ನಾನು ಪ್ರತಿದಿನ ರಾತ್ರಿ ಸಮಯದಲ್ಲಿ 2 ಗಂಟೆಗಳ ಕಾಲ ಒಂದು ಚಿತ್ರವನ್ನು ಬರೀತೀನಿ. ಮತ್ತೆ 1 ಗಂಟೆಗಳ ಕಾಲ ಅವರ ಬಗ್ಗೆ ವಿವರಣೆಯನ್ನ ಬರೆದು 3 ಗಂಟೆಗಳ ಕಾಲ ನಿರಂತರವಾಗಿ ಪ್ರತಿ ದಿನ 2017ರಿಂದ ಪ್ರಾರಂಭ ಮಾಡಿ ಇದುವರೆಗೂ ನಿರಂತರವಾಗಿ ವಿಜ್ಞಾನಿಗಳ ಪರಿಚಯವನ್ನ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೇನೆ. ಅದು ಹವ್ಯಾಸವಾಗಿ ರೂಢಿಸಿಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಪ್ರತಿದಿನ ವಿಜ್ಞಾನಿಗಳ ಚಿತ್ರ ರಚನೆ ಮಾಡೋದಕ್ಕೆ 2 ಗಂಟೆಗಳ ಕಾಲ, ಮತ್ತೆ ಅವರ ಬಗ್ಗೆ ಅವರ ಸಾಧನೆ ಬಗ್ಗೆ ಬರೆಯೋದಕ್ಕೆ ಕಿರುಟಿಪ್ಪಣಿ ರಚನೆ ಮಾಡೋದಕ್ಕೆ 1 ಗಂಟೆಗಳ ಕಾಲ, 3 ಗಂಟೆಗಳ ಕಾಲ ನಿರಂತರವಾಗಿ ಕಳೆದ 2017ರಿಂದ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ತಾವು ಪ್ರದರ್ಶನ ಮಾಡಿರ್ತಕ್ಕಂಥ ಕೃತಿಗಳಲ್ಲಿ ಕೆಲವು ವಿಜ್ಞಾನಿಗಳ ಹೆಸರು ಮುಖಪರಿಚಯ, ಅವ್ರು ಏನು ಸಂಶೋಧನೆ ಮಾಡೋದ್ರ ಬಗ್ಗೆ ನಮ್ಗೇನು ಗೊತ್ತೇ ಇಲ್ಲ. ಇಂತಹ ವಿರಳವಾಗಿರ್ತಕ್ಕಂಥ ವಿಜ್ಞಾನಿಗಳ ಒಂದು ಮಾಹಿತಿಯನ್ನು ಮತ್ತು ಫೋಟೋಗಳನ್ನ ಯಾವ ರೀತಿ ತಾವು ಬೇಕಾಗ್ತೀರಿ ರಚನೆ ಮಾಡ್ತೀರಿ? ವಿಜ್ಞಾನಿಗಳ ಬಗ್ಗೆ ಚಿತ್ರ ರಚನೆ ಮಾಡೋ ಜೊತೆಗೆ ಅಂದ್ರೆ ಈಗ ಈ ವರ್ಷವೂ ಸಹ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ವಿಜ್ಞಾನಿಗಳನ್ನು ಸಹ ನಾವೀಗ ಪ್ರಸ್ತುತ ಚಿತ್ರಕಲಾ ಪ್ರದರ್ಶನದಲ್ಲಿ ನಾವು ಪ್ರದರ್ಶನವನ್ನ ಮಾಡಿದ್ದೇವೆ. ಅಂದ್ರೆ ಹಿಂದಿನ ಕಾಲಘಟ್ಟದಿಂದ ಹಿಡಿದು ಪ್ರಸ್ತುತ ಇಲ್ಲಿವರೆಗೂ ಸಹ ಯಾವ ರೀತಿ ವಿಜ್ಞಾನದಲ್ಲಿ ಸಂಶೋಧನೆ ನಡೀತಾ ಇದೆ, ಅದರಲ್ಲಿ ಯಾರು ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಅಂತಹ ವಿಜ್ಞಾನಿಗಳ ಬಗ್ಗೆ ಪ್ರತಿ ವರ್ಷವೂ ಸಹ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪ್ರಸ್ತುತ ಕಾಲಘಟ್ಟಕ್ಕೂ ಅನ್ವಯಿಸುವ ರೀತಿಯಲ್ಲಿ ಈಗ ಇಸ್ರೋ ನಮ್ದು ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡಿಂಗ್ ಆಗಿರೋದ್ರ ಬಗ್ಗೆ ಸೋಮನಾಥನ್ ಸರ್ ಅವರ ಚಿತ್ರವನ್ನು ಸಹ, ಇಸ್ರೋ ಅಧ್ಯಕ್ಷರಾಗಿರುವಂತಹ ಸೋಮನಾಥನ್ ಸರ್ ಅವರ ಚಿತ್ರವನ್ನು ಸಹ ಬರೆದಿವಿ. ಹಿಂದೆ ಕೆ ಶಿವನ್ ಸರ್ ಚಂದ್ರಯಾನ 2 ಇದ್ದ ಸಂದರ್ಭದಲ್ಲಿ ಅವರದ್ದು ಚಿತ್ರವನ್ನು ಬರೆದಿದೆ. ಸೊ ಹೀಗೆ ಪ್ರಸ್ತುತ ರಸಾಯನಶಾಸ್ತ್ರದಲ್ಲಿ ಮತ್ತೆ ಭೌತಶಾಸ್ತ್ರದಲ್ಲಿ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ 2023ರಲ್ಲಿ. ಅವರ ಚಿತ್ರವನ್ನು ಸಹ ಇಲ್ಲಿ ಪ್ರದರ್ಶನವನ್ನು ಮಾಡಿದ್ದೇವೆ. ಅಂದ್ರೆ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಈಗ CV ರಾಮನ್ ಆಗ್ಬೋದು, ಅಥವಾ ನಮ್ಮ ಭಾರತೀಯ ವಿಜ್ಞಾನಿಗಳು ಏನು ಕೊಡುಗೆ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಾವು ಪ್ರಸ್ತುತ ಈಗ ವಿಶ್ವವಿಖ್ಯಾತ ವಿಜ್ಞಾನಿಗಳ ಬಗ್ಗೆ ಐನ್ಸ್ಟೀನ್ ಆಗ್ಬೋದು, ಮತ್ತೆ ರಾಬರ್ಟ್ ಹುಕ್, ಮತ್ತೆ ನ್ಯೂಟನ್, ಮತ್ತೆ ಡಾರ್ವಿನ್. ಸೊ ಹೀಗೆ ವಿಶ್ವವಿಖ್ಯಾತ ವಿಜ್ಞಾನಿಗಳ ಜೊತೆಯಲ್ಲೇ ಮತ್ತೆ ಮಹಿಳಾ ವಿಜ್ಞಾನಿಗಳು ಸೇರಿದಂತೆ ಮೇಡಮ್ ಕ್ಯೂರಿ, ಮತ್ತೆ ಮೇರಿ ಕ್ಯೂರಿ, ಹಾಗೆ ನಮ್ಮ
ಮಹಿಳಾ ವಿಜ್ಞಾನಿಗಳನ್ನು ಸೇರಿದಾಗೆ ಸಾಕಷ್ಟು ವಿಜ್ಞಾನಿಗಳನ್ನ ನಾವು ಪರಿಚಯ ಮಾಡುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೀವಿ ಸರ್. ಕವಿಗಳ ಆಯ್ತು, ಸಾಹಿತ್ಯ ಆಯ್ತು, ಈಗ ವಿಜ್ಞಾನ ಆಯ್ತು, ಮುಂದೆ ಯಾರ ಒಂದು ಭಾವಚಿತ್ರವನ್ನ ರಚನೆ ಮಾಡ್ಬೇಕು ಅಂತ ನಿಮಗೆ ಮುಂದಿನ ಗುರಿ ಇದೆ? ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಸಾಧಕರನ್ನ ಪರಿಚಯ ಮಾಡಬೇಕು ಅಂತ ನಮ್ಮ ಉದ್ದೇಶ. ಈಗಾಗಲೇ ಕವಿಗಳ ಬಗ್ಗೆ, ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಮತ್ತೆ ಯೋಧರ ಬಗ್ಗೆ, ಹಾಗೆ ಮಹಿಳಾ ಸಾಧಕರ ಬಗ್ಗೆ, ಮತ್ತೆ ಕ್ರೀಡಾಪಟುಗಳ ಬಗ್ಗೆ, ಹಾಗೆ ಈ ಸಂದರ್ಭದಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಗಳ ಬಗ್ಗೆ ಒಂದು ಸಾಧಕರ ಚಿತ್ರಕಲಾ ಪ್ರದರ್ಶನವನ್ನ ಮಾಡಿದ್ದೇವೆ. ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ ಇದೇ ರೀತಿಯ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಚಿತ್ರ ರಚನೆ ಮಾಡಿ ಅದನ್ನ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಈ ಒಂದು ಚಿತ್ರ ರಚನೆ ಕೆಲಸ ತಮಗೆ ಆತ್ಮಸಂತೋಷ ಕೊಡುತ್ತಾ, ಮಾನಸಿಕ ಸಂತೋಷ ಕೊಡುತ್ತಾ, ಯಾವುದಕ್ಕೋಸ್ಕರವಾಗಿ ಒಂದು ರಚನೆ ಮಾಡ್ತಾ ಇರತಕ್ಕಂಥ ಸರ್? ಈಗ ನಾವು ಧ್ಯಾನ ಮಾಡಬೇಕು, ಧ್ಯಾನ ಮಾಡೋದಕ್ಕೆ ಅಂದ್ರೆ ಏಕಾಗ್ರತೆಯನ್ನು ಗಳಿಸ್ಬೇಕು ಅಂದ್ರೆ ಒಂದು ಧ್ಯಾನ ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಯೋಗಾಸನ ಮಾಡೋದು, ಈ ತರ ಬೇರೆ ಬೇರೆ ಆಯಾಮದಲ್ಲಿ ಮಾಡ್ತಾರೆ. ನನ್ನ ಪೆನ್ನಲ್ಲಿ ರಚನೆ ಮಾಡೋದ್ರಿಂದ, ಚಿತ್ರ ರಚನೆ ಮಾಡೋದ್ರಿಂದ ನಮ್ಗೆ ಏಕಾಗ್ರತೆ ಅನ್ನೋದು ಇರಬೇಕು. ಯಾಕೆಂದ್ರೆ ಪ್ರತಿ ಒಂದು ಚಿತ್ರ ಬರಿಬೇಕಾದ್ರೂ ಎಕ್ಸ್ಟ್ರಾ ಲೈನ್ ಬಂದ್ರು ಇಡೀ ಚಿತ್ರ ಅದು ನೈಜ ರೂಪವನ್ನ ಬಿಟ್ಟು ಬೇರೆ ತರ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಏಕಾಗ್ರತೆಯನ್ನ ಏಕಾಗ್ರತೆ ಜೊತೆಗೆ ಮತ್ತೆ ಬಹಳ ತಾಳ್ಮೆಯಿಂದ ಒಂದು ಚಿತ್ರವನ್ನು ರಚನೆ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಹೇಗೆ ಬೇರೆಯವರು ಧ್ಯಾನದ ಮೂಲಕ ಏನಾದ್ರು ಧ್ಯಾನ ಮಾಡ್ತಾರೋ ಹಾಗೆ ನಾನು ಈ ರೇಖಾಚಿತ್ರವನ್ನು ರಚನೆ ಮಾಡೋದ್ರಲ್ಲಿ ತಲ್ಲೀನರಾಗಿ ಅದೇ ರೀತಿ ಒಂದು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾವು ಪೆನ್ನಲ್ಲಿ ಬರಿಬೇಕು ಅಂದ್ರೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ನಾವು ತಪ್ಪೇ ಮಾಡಬಾರ್ದು, ಎಲ್ಲೂ ತಪ್ಪು ಮಾಡೋ ಎಕ್ಸ್ಟ್ರಾ ಲೈನ್ ಬಂದ್ರೂ ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಲೆವೆಲ್, ಏನೇ ಕೆಲಸ ಮಾಡಬೇಕು ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗೋದಕ್ಕೆ ಒಂದು ಲೇಖನಿಯಿಂದ ಚಿತ್ರ ಬರೆಯೋದ್ರ ಮೂಲಕ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಜೊತೆಗೆ ನಮ್ಮ ಏಕಾಗ್ರತೆಯನ್ನು ಸಹ ಅದರಲ್ಲಿ ಏಕಾಗ್ರತೆಯನ್ನು ನಾವು ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಏಕಾಗ್ರತೆ ಮತ್ತೆ ಕಾನ್ಫಿಡೆನ್ಸ್, ಸೊ ಎರಡನ್ನೂ ಸಹ ನಾವು ಮೈಗೂಡಿಸೋದಕ್ಕೆ ಈ ಒಂದು ರೇಖಾಚಿತ್ರ ನಮಗೆ ಸಹಕಾರ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಸರ್. ಏಕಾಗ್ರತೆ, ಮನಃಶಾಂತಿ, ಮನಸ್ಸಿನಲ್ಲಿ ಸಂತೋಷಕ್ಕೋಸ್ಕರವಾಗಿ ಚಿತ್ರಗಳನ್ನ ಬರೆಸ್ತಾ ಇದ್ದೀರಾ. ಇನ್ನೂ ಹೆಚ್ಚು ಹೆಚ್ಚು ನಾಡಿನ ಪ್ರಖ್ಯಾತ ವ್ಯಕ್ತಿಗಳ ಚಿತ್ರವನ್ನು ಬರೆದ್ಬಿಟ್ಟು ಒಳ್ಳೆ ಹೆಸರುವಾಸಿ ಆಗಲಿ ಮತ್ತು ಎಲ್ಲ ರೆಕಾರ್ಡ್ ದಾಖಲೆ ಪತ್ರಿಕೆಗಳಲ್ಲಿ ಕೂಡ ತಮ್ಮ ಹೆಸರು ಬರಲಿ ಅಂತ ಹೇಳಿ ಆರೈಕೆ ಮಾಡ್ತೇನೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಆದಿತ್ಯ ಲೋಕೇಶ್ ಮೈಸೂರು, ನಮಸ್ಕಾರ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೂಲಕ ಸಹ ನಮ್ಮ ವಿಜ್ಞಾನಿಗಳ ಚಿತ್ರಗಳು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ತಲುಪೋದ್ರಲ್ಲಿ ತಾವೂ ಸಹ ಸಹಕಾರ ನೀಡ್ತಾ ಇದ್ದೀರಾ. ಹಾಗೆ ತಮಗೂ ಸಹ ವಿಶೇಷವಾದ ಧನ್ಯವಾದಗಳು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಈ ಸಂದರ್ಭದಲ್ಲಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ವಿಜ್ಞಾನಿಗಳ ಒಂದು ಸಾಧನೆಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ತಾವು ಸಹ ತಲುಪಿಸ್ಬೇಕು, ಇದೇ ನಮ್ಮ ಒಂದು ಉದ್ದೇಶ. ಆ ಉದ್ದೇಶವನ್ನ ತಾವು ಸಹ ಈಡೇರಿಸಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.